ಬಿಜೆಪಿಯಿಂದ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಉಚ್ಚಾಟನೆಯ ಬಳಿಕ ಕಮಲ ಕೋಟೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ರಾಜ್ಯ ಬಿಜೆಪಿ ಭಿನ್ನಮತ ನಿಭಾಯಿಸುವಲ್ಲಿ ಎಡವುತ್ತಾ ಹೈಕಮಾಂಡ್. ಪಕ್ಷದಿಂದ 6 ವರ್ಷ ಎಸ್ಟಿಎಸ್ ಅರ್ಥಾತ್ ಎಸ್ಟಿ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆಯ ಬಳಿಕ ಈಗೊಂದು ಚರ್ಚೆಗಳಾಗ್ತಾ ಇದೆ. ರೋಗಿ ಬಯಸಿದ್ದನ್ನೇ ವೈದ್ಯರು ನೀಡಿದ್ರು ಎಂಬಂತಾಗಿದೆ ಬಿಜೆಪಿಯ ಕತೆ. ಬಿಜೆಪಿ ಹೊರಹಾಕುವುದನ್ನೇ ಕಾಯ್ತಾ ಇದ್ದ ಎಸ್ಟಿ ಸೋಮಶೇಖರ್ ಪಕ್ಷ ತಮ್ಮನ್ನು ಉಚ್ಚಾಟಿಸಲಿ ಎಂದು ಬಯಸಿದ್ದ ಶಿವರಾಮ್ ಹೆಬ್ಬಾರ್. ಇದೊಂದು ರೀತಿಯಲ್ಲಿ ಹೆಂಗಾಗಿದೆ ಅಂದ್ರೆ, ಇಷ್ಟು ದಿನ ಅಲ್ಪ ಸ್ವಲ್ಪ ತೆರೆಮರೆಯಲ್ಲಿ ಕಾಂಗ್ರೆಸ್ ಜೊತೆ ಇದ್ದಂತಹ ರೆಬಲ್ಸ್ಗಳು ಈಗ ಕಾಂಗ್ರೆಸ್ ಜೊತೆ ಓಪನ್ ಆಗಿ ಬೆರೆಯಲು ಬಿಜೆಪಿ ರೆಡ್ ಕಾರ್ಪೆಟ್. ಬಹುದಿನಗಳಿಂದ ಎಸ್ಟಿಎಸ್ ಹೆಬ್ಬಾರ್ಗೆ ಇದಕ್ಕೆ ಈಗ ಕೈ ಕೃಪಾ ಕಟಾಕ್ಷ. ಮುಂದಿನ ದಿನಗಳಲ್ಲಿ ಇಬ್ಬರು ಶಾಸಕರು ಕಾಂಗ್ರೆಸ್ ಸೇರೋದು ಫಿಕ್ಸ್, ಅದರಲ್ಲಿ ಸಂದೇಹಗಳು ಬೇಡ. ಒಂದು ರೀತಿಯಲ್ಲಿ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಬೆಂಬಲಿತ ಬಿಜೆಪಿ ಶಾಸಕರಾಗಿ ಈವರೆಗೂ ಇದ್ರು. ಕಾಂಗ್ರೆಸ್ನ ಬಹಿರಂಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಸಿದ್ದರಾಮಯ್ಯರ ಪಕ್ಕದಲ್ಲೇ ಕೂತ್ಕೊಂಡು ಬಿಜೆಪಿಯ ಶಾಸಕರಾಗಿದ್ರು ಕೂಡ ಕಾಂಗ್ರೆಸ್ನ ಸಿದ್ದರಾಮಯ್ಯರನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರು. ಆಗಲೇ ಕೇಸರಿ ಕಲಿಗಳ ಕಣ್ಣುಗಳು ಕೆಂಪಾಗಿತ್ತು. ಒಂದಷ್ಟು ಬಿಜೆಪಿಯ ನಾಯಕರ ನೆತ್ತಿ ಕೂಡ ಬಿಸಿಯಾಗಿತ್ತು. ಆಗಲೂ ಸಾಕಷ್ಟು ಬಾರಿ ಪ್ರತ್ಯಕ್ಷ ಪರೋಕ್ಷವಾದಂಥ ಸಲಹೆಗಳನ್ನು ಕೊಟ್ಟರು. ಹೆಬ್ಬಾರು ಕೇಳಿಸ್ಕೊಳ್ಳಿಲ್ಲ, ಎಸ್ಟಿ ಸೋಮಶೇಖರ್ ಕೂಡ ಅದನ್ನು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಇಬ್ಬರೂ ಬಯಸಿದ್ದು ಅದನ್ನೇ. ಏನು ಬಿಜೆಪಿ ಕೊಟ್ಟ ವರವು ಕೂಡ ಅದೇ ಆಗಿದೆ. ಈ ಹಿಂದೆ ಶೋಕಾಸ್ ನೋಟಿಸ್ ಅನ್ನು ಈಗ ಬಿಜೆಪಿ ಕೊಡ್ತಾ ಇರ್ತಕ್ಕಂಥ ಕಾರಣ ಹೇಳ್ತಾ ಇರೋದು. ಈ ಹಿಂದೆ ನಾವು ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ವಿ. ಬಿಜೆಪಿ ಸಾಂಪ್ರದಾಯಿಕವಾದಂಥ ಒಂದು ಶಿಸ್ತಿನ ಪಕ್ಷ ಅಂತ ಅವರೇ ಹೇಳ್ಕೊತಾರೆ. ಹಾಗಾಗಿ ಶಿಸ್ತು ಉಲ್ಲಂಘನೆ ಮಾಡಿರುವ ಕಾರಣಕ್ಕೆ ಬಸನಗೌಡ ಪಾಟೀಲ್ರನ್ನು ನಾವು ಉಚ್ಚಾಟನೆ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಇಬ್ಬರು ಕಾಂಗ್ರೆಸ್ ಬೆಂಬಲಿತ ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಲಿದ್ದೀವಿ ಅಂತ ಹೇಳಿ ಈ ಹಿಂದೆ ಬಿಜೆಪಿಯ ಶಿಸ್ತು ಸಮಿತಿ ಹೇಳಿಕೊಂಡಿತ್ತು. ಇಲ್ಲಿ ಹೆಬ್ಬಾರ್ ಬಯಸಿದ್ದು ಕೂಡ ಉಚ್ಚಾಟನೆಯನ್ನ, ಜೊತೆಗೆ ಎಸ್ಟಿ ಸೋಮಶೇಖರ್ ಕೂಡ ಬಯಸಿದ್ದು ಉಚ್ಚಾಟನೆಯನ್ನ. ಈಗ ಪವರ್ಲಿರ್ತಕ್ಕಂತಹದ್ದು ಕಾಂಗ್ರೆಸ್, ಮುಂದೆಯೂ ಕಾಂಗ್ರೆಸ್ ಬರಲಿದೆ. ಹಾಗಾಗಿ ಬಿಜೆಪಿಯಲ್ಲಿದ್ರೆ ಏನು ಪ್ರಯೋಜನ ಹಂಗ ಅಂದ್ಕೊಂಡ್ರೋ ಏನು. ನಮಗೆ 1% ಬೇಸರ ಇಲ್ಲ, ನಾವು ಖುಷಿಯಾಗಿದ್ದೇವೆ. ಇದು ಎಸ್ಟಿಎಸ್ ಅವರ ಹೇಳಿಕೆ. ಬಿಜೆಪಿಯಲ್ಲಿ ಮಾಡಬಾರದನ್ನ ಮಾಡಿದವರ ಸಂಖ್ಯೆ ತುಂಬಾನೇ ಇದೆ. ಬಿಜೆಪಿಯಲ್ಲಿ ನನ್ನ ಪರವಾಗಿ ಮಾತಾಡಲು ಯಾರಿಗೂ ಧೈರ್ಯ ಇಲ್ಲ ಅಂತ ಹೇಳಿದ್ದಾರೆ. ರೇಪ್ ಆರೋಪ ಹೊತ್ತವರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಧೈರ್ಯ ಇಲ್ಲ. ಇದು ರಾಜರಾಜೇಶ್ವರಿ ಕ್ಷೇತ್ರದವರ ಬಗ್ಗೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಎಸ್ಟಿ ಸೋಮಶೇಖರ್ ಗರಂ ಆಗಿದ್ದಾರೆ. ಉಚ್ಚಾಟನೆಯನ್ನು ನಿರೀಕ್ಷೆ ಮಾಡಿದ್ವಿ ಅಂದ್ರು ಯಶವಂತಪುರ ಶಾಸಕ. ನಮಗೆ 1% ಬೇಸರ ಇಲ್ಲ, ನಾವು ಖುಷಿಯಾಗಿದ್ದೇವೆ. ಈ ಬಟ್ಟೆ ಸುತ್ತಿಗೆಯಲ್ಲಿ ಹೊಡೆಯೋದು ಅಂತಾರಲ್ಲ, ಇದೆ ಅದು. ಬಿಜೆಪಿಯಲ್ಲಿ ಮಾಡಬಾರದನ್ನ ಮಾಡಿದವರ ಸಂಖ್ಯೆ ತುಂಬಾನೇ ಇದೆ. ಅವರ ವಿರುದ್ಧ ಮಾತನಾಡೋದಕ್ಕೆ ಬಿಜೆಪಿಯಲ್ಲಿ ಯಾವೊಬ್ಬ ಮುಖಂಡನೂ ಇಲ್ಲ. ರೇಪ್ ಅಕ್ಯೂಸ್ಡ್, ಅತ್ಯಾಚಾರಿ ಆರೋಪಿಗಳಿದ್ದಾರೆ ಬಿಜೆಪಿಯಲ್ಲಿ. ನಾವು ಹೇಳ್ತಿರೋದಲ್ಲ, ಇವರು ಹೇಳ್ತಾ ಇರೋದು. ಅತ್ಯಾಚಾರಿ ಆರೋಪಿಗಳಿದ್ದಾರೆ. ಅವರ ವಿರುದ್ಧ ಮಾತನಾಡುವಂತಹ ಒಬ್ಬ ಮುಖಂಡ, ಒಬ್ಬ ನಾಯಕ ಬಿಜೆಪಿಯಲ್ಲಿಲ್ಲ. ನಾವೇನು ಮಾಡಿದ್ವಿ, ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಏನು ಬೆಂಗಳೂರು ವಿಧಾನಸೌಧದಲ್ಲಿ ಏನಾದ್ರು ರೇಪ್ ಮಾಡಿದ್ರ ಅವರು. ಸೊ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಮಜಲುಗಳಲ್ಲಿ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೆಬ್ಬಾರಿಗೂ ಮತ್ತು ಎಸ್ಟಿ ಸೋಮಶೇಖರ್ ಅವರಿಗೇನಾದ್ರೂ ಖೇದ ಇದೆಯಾ? ಉಚ್ಚಾಟನೆ ಆಯ್ತಲ್ಲಪ್ಪ, ಒಂದು ಒಳ್ಳೆಯ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಇಂದ ನಮ್ಮನ್ನು ಹೊರಗೆ ಹಾಕಿದ್ರಲ್ಲ ಅಂತ ಹೇಳಿ ಏನಾದರೂ ಒಂದು ಸ್ವಲ್ಪ ಸಂಕಟ ಇದೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ದೇ ಆರ್ ಲಿಟ್ರಲಿ ಹ್ಯಾಪಿ. ಅವರೆಲ್ಲರೂ ಅಕ್ಷರಶಃ ಖುಷಿಯಾಗಿದ್ದಾರೆ. ಈ ಹಿಂದೆ ತುದಿಲ್ ನಗ್ತಾ ಇದ್ರು, ಈಗ ತುಟಿ ಬಿಚ್ಚಿ ಹಲ್ ತೋರಿಸ್ಕೊಂಡು ನಗ್ತಿದ್ದಾರೆ. ಅವರು ನಿರೀಕ್ಷೆ ಮಾಡಿದ್ದು ಅದನ್ನೇ, ಬಿಜೆಪಿ ಕೊಟ್ಟ ವರವು ಅದೇ ಆಯ್ತಾ ಅಂತ. ಸೊ ಈ ಅರ್ಥದಲ್ಲಿ ಬಿಜೆಪಿ ಬಂಗಲೆಯಲ್ಲೂ ಮತ್ತು ಕಾಂಗ್ರೆಸ್ನ ವಲಯಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಬಾಗಿಲು ಮುಚ್ಚಿದ ಬಿಜೆಪಿ, ಬಾಗಿಲು ತೆರೆದ ಕಾಂಗ್ರೆಸ್, ಅರ್ಥಾತ್ ಎರಡು ಅತಿಥಿಗಳಿನ್ನೇನು ಸ್ವಲ್ಪ ದಿನಗಳಲ್ಲಿ ಬರ್ತಾರೆ. ಕಾಂಗ್ರೆಸ್ನಲ್ಲಿ ಸ್ಥಳೀಯವಾದಂತಹ ಜವಾಬ್ದಾರಿಗಳನ್ನು ಕೊಟ್ಟರೆ ಅಥವಾ ಬಿಜೆಪಿಯಲ್ಲಿ ಒಂದು ವೇಳೆ ಸಾಂವಿಧಾನಿಕ ಹುದ್ದೆ, ಶಾಸಕ ಸ್ಥಾನ ಅದನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅದು ಸಿಂಧು ಆಗೋದಿಲ್ಲ. ಅದಕ್ಕೆ ನಾನಾ ತರಹದ ರೀತಿ ರಿವಾಜುಗಳಿದ್ದಾವೆ.
ಒಂದು ವೇಳೆ ಕಾಂಗ್ರೆಸ್ಸಿಗೆ ಇವರು ಸೇರಿದ್ದೇ ಆದಲ್ಲಿ ರಾಜೀನಾಮೆ ಕೊಡ್ತಾರಾ, ಆ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಅಥವಾ ಪಕ್ಷದಿಂದಲೇ ಶಾಸಕ ಸ್ಥಾನ ಅಸಿಂಧು ಆಗುತ್ತಾ, ಇವೆಲ್ಲ ರೀತಿಯಲ್ಲೂ ಕೂಡ ಚರ್ಚೆಗಳ ನಟ್ಟ ನಡುವೆ ಹೆಬ್ಬಾರ್ ಜೊತೆಗೆ ST ಸೋಮಶೇಖರ್ ಇಬ್ಬರೂ ಕೂಡ ಉಚ್ಚಾಟನೆಯ ಬಳಿಕವೂ ಕೂಡ ಅದೇ ಘರ್ಜನೆ, ಅದೇ ಸಂತಸ, ಅದೇ ಆನಂದ, ಪರಮಾನಂದದಲ್ಲಿದ್ದಾರೆ. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ವೇಳೆ ಮರಳಿ ಘರ್ವಾಪ್ಸಿ ಆದರೂ ಆಗ್ತಾರೆ, ಅಥವಾ ಪಕ್ಷ ಕರೆದರೂ ಕರಿಬಹುದು. ಆದರೆ ST ಸೋಮಶೇಖರ್ ಮತ್ತು ಹೆಬ್ಬಾರ್ ಬಿಜೆಪಿ ಹೇಳಿದಂತೆ ಇವರಿಬ್ಬರು ಮಾಡಿರೋದು ಯತ್ನಾಳ್ಗಿಂತ ಘನಘೋರ ಅಪರಾಧ ಅನ್ನೋ ಥರ ಇದೆ. ಘನಘೋರ ಅಪರಾಧ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಸಿದ್ಧಾಂತದ ವಿರುದ್ಧವಾಗೆಂದು ನಡೆದುಕೊಂಡಿಲ್ಲ, ಆದರೆ ಹೆಬ್ಬಾರು ST ಸೋಮಶೇಖರ್ ಸ್ವಲ್ಪ ವಿಪರೀತವಾಗಿ ನಡ್ಕೊಂಡ್ರು ಅನ್ನೋ ಥರ ಬಿಜೆಪಿ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.